ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆ ಹತ್ತಿರ ನಮ್ಮ ರಿಲೇಷನ್ ಮನೆಯ ಅಲ್ಲಿ ಇವತ್ತು ಪೂಜೆ, ಅಂದರೆ ನಮ್ಮ ರತ್ನಾಕರ್ಣನ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ. ಹಾಗೆ ನಾನು ಅಲ್ಲಿ ಹೊರಡ್ತಾ ಇದ್ದೇನೆ. ನಮ್ಮ ನಂದು ತೋಟಕ್ಕೆಲ್ಲ ನೀರು ಹಾಕ್ತಾ ಇದ್ದೇನೆ. ನಾವೆಲ್ಲರೂ ಸಹ ಹೋಗ್ತಾ ಇದ್ದೇವೆ. ನಾನು ಫಸ್ಟ್ ಹೋಗ್ತೇನೆ, ಯಾಕಂದರೆ ನಂಗೆ ಶಾಪಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇವರೆಲ್ಲ ನನ್ನ ಹಿಂದೆ ಬರ್ತಾ ಇದ್ದಾರೆ. ಅವರಿಗಂದರೆ ನಡೆದು ಹೋಗುವಷ್ಟೇ ದೂರ ಇರುವುದು. ನಾನು ಹೋಗುವಾಗ ಪೂಜೆ ಎಲ್ಲ ಮುಗ್ದಿತ್ತು, ಯಾಕಂದರೆ ನಾನು ಒಂದು ಸ್ವಲ್ಪ ಲೇಟ್ ಆಗಿದೆ. ಇದೆ ನಮ್ಮ ರತ್ನಾಕರಣ. ಮತ್ತು ನಮ್ಮ ಅರ್ಜಿ ಫುಲ್ ಆ್ಯಕ್ಟಿವ್ ಆಗಿದ್ದಾನೆ ಆಯಿತಾ, ಫುಲ್ಲು ಬ್ಯುಸಿ ಆಗಿದ್ದಾನೆ. ಹಾಗೆ ರತ್ನಾಕರಣ ನನಗೂ ನೋಡುವಾಗ ಹಾಯ್ ಸ್ನೇಹಿತರೆ ಹೇಳಿ ಹೇಳ್ತಾರೆ. ಹಾಗೆ ಮತ್ತು ಅಂದರೆ ಪೂಜೆ ಎಲ್ಲ ಮುಗ್ದಿದ್ರಿಂದ ನಿಮಗೆ ಪೂಜೆದು ವೀಡಿಯೋ ಎಲ್ಲ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಎಲ್ಲ ರಿಲೇಷನ್, ಅಂದರೆ ನನ್ನ ಹೆಚ್ಚಿನವ್ರು ನನ್ನ ಅಮ್ಮನ ಕಡೆಯವರೇ, ಈಗ ನಮ್ಮ ಅಮ್ಮನ ಊರಿನವರೇ, ನಮ್ಮ ರಿಲೇಷನ್ನೇ ಈಗ. ಹಾಗೆ ನಮ್ಗೆ ಅವರೆಲ್ಲ ಸಿಕ್ಕುವಾಗ ಒಂದು ಖುಷಿ ಅಲ್ಲ. ಹೋಗುವಾಗ ಲೇಟ್ ಆದರೆ ಏನು, ಮತ್ತೆ ಅವರೆಲ್ಲರೂ ಸಿಗ್ತಾರಲ್ಲ. ಹಾಗೆ ನಾವು ಸ್ವಲ್ಪ ಹೊತ್ತು ಜಾಸ್ತಿ ಕೂತ್ಕೊಳ್ಳುವ ಆ ಒಂದು ಪ್ಲ್ಯಾನಿಂಗಲ್ಲೇ ಹೋದದ್ದು. ನಂಗೆ ಮತ್ತು ಶಾಪಲ್ಲಿ ಸ್ವಲ್ಪ ಕಸ್ಟಮರೆಲ್ಲ ಇದ್ದರು. ಈಗ ಎಲ್ಲರೂ ಪ್ರಸಾದಕ್ಕೆ ಕ್ಯೂ ನಿಂತಿದ್ದಾರೆ ಈಗ. ಈ ಪ್ರಸಾದ ಇವತ್ತು ಸತ್ಯನಾರಾಯಣ ಪೂಜೆಯ ಪ್ರಸಾದ ಸ್ಪೆಷಲ್ ಎಂತ ಗೊತ್ತಾ, ಫ್ರೂಟ್ಸಿನಲ್ಲಿ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು. ಅಂದರೆ ಅದು ಇಲ್ಲಿ ಇವ್ರ ಮನೆಯಲ್ಲೇ ಆದದ್ದು, ನಮ್ಮ ರತ್ನಾಕರ್ಣನ ಮನೆಯಲ್ಲೇ ಆದದ್ದು. ಅದು ಒಳ್ಳೆ ಸೂಪರ್ ಹಲಸಿನ ಹಣ್ಣು, ಎಂಥ ಟೇಸ್ಟ್ ಕೊಟ್ಟರು. ಅದು ಒಂದೊಂದು ಪೀಸ್ ಏನಲ್ಲ, ಅವರು ಸುಮಾರು ಕೊಟ್ಟಿದ್ದಾರೆ ಮಕ್ಕಳು ನಮಗೆ ಎಲ್ಲರಿಗೆ. ಅಂದರೆ ಎಲ್ಲ ಫ್ರೂಟ್ಸ್ ಇದ್ದರೂ ಸಹ ಜಾಸ್ತಿ ತಿನ್ನೋದು ಮಾತ್ರ ಎಲ್ಲರ ಹಲಸಿನ ಹಣ್ಣೆ ಈಗ. ಹಾಗೆ ನಮ್ಮ ಮನೆಯಲ್ಲೂ ಸಹ ಈಗ ಸುಮಾರು ಹಲಸಿನಕಾಯಿ ಹಣ್ಣಾಗಲಿಲ್ಲ, ಎಲ್ಲ ಬೆಳೆದು ನಿಂತಿದೆ. ಮತ್ತು ನಮಗೆ ಅದು ಕೊಯ್ಲಿಕ್ಕೆ ಪುರ್ಸೊತ್ತು ಸಹ ಇಲ್ಲ ಈಗ. ಅಂದರೆ ಅದು ಕೊಯ್ಯೋದೆಲ್ಲ ಸ್ವಲ್ಪ ಕಷ್ಟ ಕೆಲಸ ಅಲ್ಲ, ಕೈಗೆ ಮೇಣೆಲ್ಲ ಆಗ್ತದೆ. ಮತ್ತು ಅದು ಕೊಯ್ದೆಲ್ಲ ರೆಡಿಯಾಗಿ ಸಿಕ್ಕರೆ ಮಾತ್ರ ಬೇಕಷ್ಟು ತಿಂತೇವಲ್ಲ. ಎಲ್ಲರೂ ಹಲಸಿನ ಹಣ್ಣು ತಿನ್ನೋ ಬ್ಯುಸಿಲಿದ್ದಾರೆ ಮಾತ್ರ. ಸ್ವಲ್ಪ ಒಂದಲ್ಲ, ತುಂಬ ತಿಂತಾರೆ ಆಯಿತಾ. ಹಾಗೆ ಇನ್ನೂ ಯಾರು ಊಟ ಸೇರ್ಲಿಕ್ಕಿಲ್ಲ, ಹಲಸಿನ ಹಣ್ಣೆ ಆಯ್ತಲ್ಲ. ನಮಗೆ ಹಳ್ಳಿಯಲ್ಲಿ ಜಾಸ್ತಿ ಹಲಸಿನ ಹಣ್ಣು ಮಾವಿನ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಈಗ. ಹಾಗೆ ಮತ್ತು ನಾವೆಲ್ಲರಾಗಿ ತುಂಬ ಮಾತಾಡಿ ಒಳ್ಳೆ ಎಂಜಾಯ್ ಆದೆವು. ಹಾಗೆ ಮತ್ತು ಒಳ್ಳೆ ಒಂದು ಊಟ, ಒಳ್ಳೆ ಕುಚ್ಚಲಕ್ಕಿ ಅನ್ನ. ನನಗೆ ಅಂದರೆ ಬೆಳ್ತಿಗೆಕ್ಕೆ ಅನ್ನ ಇಷ್ಟ ಇಲ್ಲ, ಕುಚ್ಚಲಕ್ಕಿ ಅನ್ನ ಇದ್ರಂತೂ ನಂಗೆ ತುಂಬ ಇಷ್ಟ. ಒಳ್ಳೆ ಕುಚ್ಚಲಕ್ಕಿ ಅನ್ನ, ಸಾಂಬಾರು, ಕಡಲೆಗಾಸಿ, ಅದರಲ್ಲಿ ಸ್ಪೆಷಲ್ಲು ಮಾವಿನ ಹಣ್ಣು. ಮತ್ತು ಈಗ ಮಾವಿನ ಹಣ್ಣು ಸೀಸನ್ ಆಗಿದ್ದರಿಂದ ಎಲ್ಲ ಕಡೆ ಸಹ ಮಾವಿನ ಹಣ್ಣೊಂದು ಪದಾರ್ಥ ಉಂಟೇ ಉಂಟು. ಹಾಗೆ ಉಪ್ಪಿನಕಾಯಿ, ಹಪ್ಪಳ, ಪಲ್ಯ, ಭಾರಿ ಒಳ್ಳೆ ಒಂದು ಊರು ಊಟ ಅಂತ ಹೇಳ್ಬೋದು. ಅಂದರೆ ಈಗ ಸ್ಪೆಷಲ್ ಗೋಬಿ ಮಂಚೂರಿ ಆ ಥರ ಎಲ್ಲ ಇಲ್ಲ. ಅದೆಲ್ಲ ಇದ್ದರೆ ಅದು ಆ ಒಂದು ನಮ್ಮ ಊರು ಊಟದ ಒಂದು ಆ ಸ್ಟೈಲ್ ಹೋಗ್ತದಲ್ಲ. ಒಳ್ಳೆ ಸೂಪರ್ ಊಟ. ನನಗಂತೂ ತುಂಬ ಖುಷಿ ಆಯಿತು. ನಂಗೆ ಮಾತ್ರ ಇಂಥ ಊಟನೇ ನನಗಿಷ್ಟ. ಹಾಗೆ ಇವತ್ತಿನ ಈ ವಿಶೇಷ ಇಷ್ಟೇ ಇರೋದು. ಬೈ ಬಾಯ್.